ನಮ್ಮ ಪ್ರಧಾನಿ ನಮ್ಮ ನರೇಂದ್ರ ಮೋದಿಯವರು ನಮ್ಮ ಲಕ್ಷದ್ವೀಪಕ್ಕೆ ಹೋಗಿ ಲಕ್ಷದ್ವೀಪದ ಬಗ್ಗೆ ಒಂದು ವಿಡಿಯೋವನ್ನು ಹಾಕೋದಕ್ಕೆ ಮಾಲ್ಡೀವ್ಸ್ನ ಮಂತ್ರಿಗಳ ಅಪ್ಪಣೆ ಬೇಕಿತ್ತೆ. ಯಾಕೆ ಇವರು ಈ ರೀತಿ ಮಾಡಿದ್ರು? ಅಲ್ಲಿರುವ ಸಾಕಷ್ಟು ಮಾಲ್ಡೀವ್ಸ್ ಜನ ಕೂಡ ಯಾಕೆ ಮಾಲ್ಡೀವ್ಸ್ನ ಮಂತ್ರಿಗಳನ್ನು ವಿರೋಧ ಮಾಡ್ತಾ ಇದ್ದಾರೆ? ಮಾಲ್ಡೀವ್ಸ್ನಲ್ಲಿ ಆಗಿದ್ದಾದರೂ ಏನು? ಮಾಲ್ಡೀವ್ಸ್ ದೇಶವೇ ತಲೆ ಕೆಳಗಾಗಿ ಹೋಯ್ತೆ? ನೋಡೋಣ ಬನ್ನಿ. ಕೇವಲ ಭಾರತೀಯರಷ್ಟೇ ಅಲ್ಲ, ಮಾಲ್ಡೀವ್ಸ್ನ ಜನ ಕೂಡ ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಅಲ್ಲಿನ ಮಂತ್ರಿಗಳನ್ನು ತರಾಟೆಗೆ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಮಾಲ್ಡೀವ್ಸನ್ನು ಕಟ್ಟೋದಕ್ಕೆ ಭಾರತದ ಕೊಡುಗೆ ಅತ್ಯಂತ ಅಪಾರ ಅಂತಲೇ ಹೇಳ್ಬೋದು. ಮಾಲ್ಡೀವ್ಸನ್ನು ಕಟ್ಟುವಲ್ಲಿ ಭಾರತೀಯರ ಕೊಡುಗೆ ಮತ್ತು ನಮ್ಮ ಬಾಲಿವುಡ್ನ ಕೊಡುಗೆ ಅತ್ಯಂತ ಅಪಾರ ಅನ್ನೋದನ್ನು ಅಲ್ಲಿನ ವಿರೋಧ ಪಕ್ಷದ ನಾಯಕ ಕೂಡ ಒಪ್ಕೊಂಡಿದ್ದಾರೆ. ಅಲ್ಲಿನ ವಿರೋಧ ಪಕ್ಷದ ನಾಯಕ ಹೇಳಿಕೆಯನ್ನು ಕೊಟ್ಟು ನಮ್ಮ ಮಂತ್ರಿಗಳು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಆದರೆ ಈ ಕ್ಷಮೆಯನ್ನು ನಂಬಿ ನಾವು ಮಾಲ್ಡೀವ್ಸ್ಗೆ ಹೋಗಬಹುದಾ? ಮಾಲ್ಡೀವ್ಸ್ನ ಟೂರಿಸಮ್ಗೆ ಸಹಾಯ ಮಾಡಬಹುದಾ? ಖಂಡಿತ ಇಲ್ಲ. ಎಲ್ಲೋ ಒಂದು ಕಡೆ ಅವರು ಭಾರತೀಯರ ಒಂದು ಮೂಲಭೂತ ಹಕ್ಕನ್ನು ಪ್ರಶ್ನಿಸಿದ್ದಾರೆ. ಭಾರತೀಯರ ಶೌಚಾಲಯವನ್ನು, ಅಂದರೆ ನಾವು ಬಯಲಿನಲ್ಲಿ ಶೌಚಾಲಯವನ್ನು ಉಪಯೋಗಿಸುವ ವ್ಯಕ್ತಿಗಳು ಅಂತ ಹೇಳಿದ್ದಾರೆ. ಈ ರೀತಿಯ ಕರ್ಕಶವಾದ ಮಂತ್ರಿಗಳಿಗೆ ನಿಜಕ್ಕೂ ನಾವು ಉತ್ತರ ಕೊಡಲೇಬೇಕಾಗಿದೆ. ಭಾರತೀಯರು ಒಗ್ಗಟ್ಟಾಗಿ ಬಾಯ್ಕಾಟ್ ಮಾಲ್ಡೀವ್ಸ್ ಮಾಡಲೇಬೇಕಾಗಿದೆ. ಬಹುಶಃ ಅವರು ಭಾರತವನ್ನು ನೋಡಿಲ್ಲ ಅಂತ ಅನಿಸುತ್ತೆ. ಹೌದು, ಭಾರತದ ಇತ್ತೀಚಿನ ಬಗೆಗಿನ ಅಭಿಪ್ರಾಯ ಅವರಿಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೇ ಟ್ವೀಟ್ ಮಾಡಿದ್ದಾರೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ಬಹಳಷ್ಟು ಜನ ಈಗ ಹೋಟೆಲ್ ಬುಕ್ಕಿಂಗನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಅಲ್ಲಿ ರೂಮ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು ತಮ್ಮ ಫ್ಲೈಟ್ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇದು ಮಾಲ್ಡೀವ್ಸ್ಗೆ ಬಹಳಷ್ಟು ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಅವರ ಟೂರಿಸಮ್ನಲ್ಲಿ ದೊಡ್ಡ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಮಾಲ್ಡೀವ್ಸ್ನ ತೆಗೆದು ಪಕ್ಕದಲ್ಲಿಡಿ. ಮಾಲ್ಡೀವ್ಸ್ನಂತಹ ಸಾಕಷ್ಟು ಜಾಗಗಳು ನಮ್ಮ ದೇಶದಲ್ಲಿದೆ. ನಮ್ಮ ದೇಶವೇ ಒಂದು ಪ್ರಕೃತಿಯ ಸೌಂದರ್ಯಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗಲಾರದು. ಬೇರೆಲ್ಲ ದೇಶಗಳಿಗಿಂತ ಪ್ರಕೃತಿ ಸೌಂದರ್ಯದಲ್ಲಿ ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ. ಇದರಲ್ಲಿ ಬಹುಮುಖ್ಯ ಪ್ರಶ್ನೆ ಅಂದರೆ ಭಾರತೀಯರನ್ನು ಯಾವಾಗಲೂ ಕೈ ಬಿಡದ ಟಾಟಾ ಗ್ರೂಪ್ ಏನಿದೆ, ಟಾಟಾ ಗ್ರೂಪ್ ಮುಂದೆ ಬಂದಿದೆ. ಲಕ್ಷದ್ವೀಪದಲ್ಲಿ ನಾವು ಐಷಾರಾಮಿ ಹೋಟೆಲ್ಗಳನ್ನು ಕಟ್ಟುತ್ತಿದ್ದೇವೆ, ನೀವು ಲಕ್ಷದ್ವೀಪಕ್ಕೆ ಬನ್ನಿ ಅನ್ನುವಂಥ ಕರೆಯನ್ನು ಕೊಟ್ಟಿದೆ. ಟಾಟಾ ಗ್ರೂಪ್ ಏನಿದೆ ಅದು ಹೇಳಿದ್ದನ್ನು ಮಾಡುತ್ತೆ ಹಾಗೂ ಮಾಡಿದ್ದನ್ನೇ ಹೇಳುತ್ತೆ. ಆದರೆ ಆದಷ್ಟು ಬೇಗ ನಾವು ಲಕ್ಷದ್ವೀಪದಲ್ಲಿ ಐಷಾರಾಮಿ ಹೋಟೆಲ್ಗಳನ್ನು ನೋಡೋ ಸಮಯ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತದ ಅದೆಷ್ಟೋ ಪ್ರಾಕೃತಿಕ ಸೌಂದರ್ಯಗಳು, ಪ್ರವಾಸಿ ತಾಣಗಳು ತುಂಬಿ ತುಳುಕುತ್ತಿದೆ. ಇದೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿಯೇ ನಮ್ಮ ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ಅದು ತುಂಬ ಸುಂದರವಾಗಿದೆ. ಈ ಬೇರೆಲ್ಲ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಅದೆಷ್ಟೋ ಉತ್ತಮವಾದ ಬೀಚ್ಗಳಿದೆ, ಪ್ರವಾಸಿ ತಾಣಗಳಿದೆ, ಪ್ರಾಕೃತಿಕ ಸೌಂದರ್ಯದಿಂದ ತುಂಬಿ ತುಳುಕ್ತಾ ಇರುವಂಥ ಜಾಗಗಳಿದೆ. ಇವೆಲ್ಲವೂ ಬಹುಶಃ ಅವರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅದು ಗೊತ್ತಿಲ್ಲದೇ ಅವರು ಟ್ವೀಟ್ ಮಾಡಿದ್ದಾರೆ. ಬಹುಶಃ ಕರ್ನಾಟಕದಲ್ಲೇ ಆಗಿರಲಿ, ಭಾರತದಲ್ಲೇ ಆಗಿರಲಿ, ನಾವು ಕೇವಲ ಪ್ರವಾಸೋದ್ಯಮವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇಲ್ಲ. ಪ್ರವಾಸೋದ್ಯಮವನ್ನು ಬೆಳೆಸೋ ಒಂದೇ ಉದ್ದೇಶ ಭಾರತದಲ್ಲ. ಯಾಕಂದರೆ ಭಾರತದಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸೋದು ನಮ್ಮ ಗುರಿ ಆಗಿರಲಿಲ್ಲ. ಅದನ್ನು ಪಕ್ಕಕ್ಕಿಟ್ಟು ನಾವು ಬಹಳಷ್ಟು ವಿಷಯಗಳ ಬಗ್ಗೆ ಗಮನವನ್ನು ಹರಿಸಿದ್ದೇವೆ. ಭಾರತ ಸಾಕಷ್ಟು ವಿಷಯಗಳಲ್ಲಿ ಮುಂದುವರಿತಾ ಇದೆ. ಆದರೆ ಆ ದೇಶಕ್ಕೆ ಇರೋದು ಕೇವಲ ಪ್ರವಾಸೋದ್ಯಮ ಒಂದೇ. ಕೇವಲ ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಬದುಕುತ್ತಿರುವಂಥ ಒಂದು ದೇಶ ಭಾರತದಂಥ ದೊಡ್ಡ ದೇಶದ ಬಗ್ಗೆ ಮಾತಾಡಿದ್ದು ತಪ್ಪು. ಯಾಕಂದರೆ ನಾವು ಪ್ರವಾಸಿ ತಾಣಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದರೆ ಈ ಪ್ರವಾಸಿ ತಾಣ ಕೆಲವೊಂದು ಬಾರಿ ಭಾರತಕ್ಕೆ ತಲೆನೋವಾಗಿ ಕೂಡ ಪರಿಣಮಿಸಬಹುದು. ಯಾಕೆಂದರೆ ಬೇರೆ ದೇಶಗಳಿಗೆ ನೀವು ಪ್ರವಾಸಕ್ಕೆ ಹೋದರೆ ವಾಪಸ್ ಬಂದುಬಿಡ್ತೀರ. ಆದರೆ ಭಾರತದಂಥ ಒಂದು ದೊಡ್ಡ ದೇಶಕ್ಕೆ ಚಿಕ್ಕ ದೇಶದ ಜನ ವಲಸೆ ಬಂದರೆ ಬಹುಶಃ ಭಾರತದಲ್ಲಿರುವಂತಹ ವಿಶೇಷ ಸವಲತ್ತುಗಳನ್ನು ನೋಡಿ ಅವ್ರಿಗೆ ಇಲ್ಲೇ ಉಳಿದು ಬಿಡುವಂತಹ ಸಮಸ್ಯೆ ಕೂಡ ಕಾಡುತ್ತೆ. ಯಾಕಂದರೆ ಅವರು ಕೇವಲ ಪ್ರವಾಸೋದ್ಯಮಕ್ಕಾಗಿ ಬರದೆ ಇಲ್ಲೇ ವಲಸೆ, ಅಂದರೆ ಇಲ್ಲೇ ಜೀವನ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರೆ ವಲಸಿಗರ ಸಮಸ್ಯೆ ಭಾರತಕ್ಕೆ ದೊಡ್ಡದಾಗಿ ಕಾಡ್ತಾ ಹೋಗುತ್ತೆ. ಹಾಗಾಗಿ ನಾವು ಕೆಲವೊಂದು ಕಡೆ ಪ್ರವಾಸಿ ತಾಣಗಳನ್ನು ಇಂಪ್ರೂವ್ ಮಾಡೋದಿಲ್ಲ. ಅಂದರೆ ಅದು ನಮಗೆ ಬೇಕಾಗೂ ಇಲ್ಲ. ನಮ್ಮ ತಾಣಗಳು ಏನಿದೆ ಅದು ನಮಗೆ ತುಂಬಾ ಸುಂದರವಾಗಿದೆ. ಕೆಲವೊಂದು ಕಡೆ ನಾವು ಪ್ರವಾಸಿ ತಾಣಗಳನ್ನು ಏನು ಮುಂದುವರಿಸ್ತೇವೆ ಅದನ್ನು ಆರ್ಟಿಫಿಷಿಯಲ್ ಮಾಡೋದಕ್ಕೆ ಹೋದರೆ ಅಲ್ಲಿನ ನೈಸರ್ಗಿಕ ಸೌಂದರ್ಯಕ್ಕೆ ಕುತ್ತು ಬರುತ್ತೆ. ಆದ್ದರಿಂದಲೇ ಬಹಳಷ್ಟು ಕಡೆ ಭಾರತೀಯರು ಪ್ರವಾಸಿ ತಾಣಗಳನ್ನು ಇಂಪ್ರೂವ್ ಮಾಡಿಲ್ಲ ಅಂದರೆ ತಪ್ಪಾಗಲಾರದು. ಬಹುಶಃ ನೀವು ಊಟಿ, ಕೊಡೈಕೆನಾಲನ್ನು ತೊಗೊಂಡ್ರೆ ಅಲ್ಲಿ ಅವರು ಸಾಕಷ್ಟು ಐಷಾರಾಮಿ ಬಿಲ್ಡಿಂಗ್ಗಳನ್ನು ಕಟ್ತಾ ಹೋಗ್ತಾ ಇಲ್ಲ. ಯಾಕಂದರೆ ಅಲ್ಲಿನ ನೈಸರ್ಗಿಕ ಸೌಂದರ್ಯ ಏನಿದೆ ಅದು ಹಾಳಾಗ್ಬಿಡತ್ತೆ ಅನ್ನೋವಂಥ ಒಂದು ಕಲ್ಪನೆ ಕೂಡ ನಮ್ಮದು. ಇದನ್ನೆಲ್ಲ ಗೊತ್ತಿಲ್ಲದೆ ಯಾರೋ ಒಬ್ಬರು ಟ್ವೀಟ್ ಮಾಡ್ತಾರೆ.
ಭಾರತದ ಅತಿ ಗಣ್ಯ ವ್ಯಕ್ತಿಗಳು ಅಂತ ನಾವು ಏನು ಕರಿತೀವಿ, ಸೆಲೆಬ್ರಿಟಿಗಳು ಇವತ್ತು ಮಾಲ್ಡೀವ್ಸ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಸಚಿನ್ ತೆಂಡೂಲ್ಕರ್ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಇರ್ಬೋದು, ಸುರೇಶ್ ರೈನಾ ಇರ್ಬೋದು, ಸಲ್ಮಾನ್ ಖಾನ್, ಶಾರುಖ್ ಖಾನ್, ವಿರಾಟ್ ಕೊಹ್ಲಿ ಇವರೆಲ್ಲರೂ ಕೂಡ ಅದರ ವಿರುದ್ಧವಾಗಿ ಟ್ವೀಟ್ ಮಾಡ್ತಾ ಇದ್ದಾರೆ. ಅಮಿತಾಬ್ ಬಚ್ಚನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟು ಭಾರತವನ್ನು ಸುತ್ತಿ ನೋಡೋಣ ಬನ್ನಿ ಅಂತ ಹೇಳಿದ್ದಾರೆ. ಈ ರೀತಿ ಬಹಳಷ್ಟು ಜನ ಭಾರತೀಯ ಸೆಲೆಬ್ರಿಟಿಗಳು ಮಾಲ್ಡೀವ್ಸ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದೆಲ್ಲ ಆ ಚಿಕ್ಕ ರಾಷ್ಟ್ರಕ್ಕೆ ಬೇಕಿತ್ತಾ? ಯಾಕೆ ಬೇಕಿತ್ತು ಇದು? ಭಾರತವನ್ನು ಕೆಣಕಿ ಅವರು ಸಾಧಿಸಿದ್ದಾದರೂ ಏನು? ಮತ್ತೊಂದು ಕಡೆ ಅಲ್ಲಿ ಆ ದೇಶದ ಬುನಾದಿನೇ ಅಲುಗಾಡ್ತಾ ಇದೆ. ಅಲ್ಲಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಇನ್ನು 50ರಿಂದ 60 ವರ್ಷದಲ್ಲಿ ಈ ದೇಶವೇ ಜಲಸಮಾಧಿ ಆಗುವಂತಹ ಸಾಧ್ಯತೆ ಇದೆ ಅಂತ. ಅದರ ಬಗ್ಗೆ ಗಮನ ಕೊಡದೆ ತಮ್ಮ ದೇಶದ ನೈಜ ಪ್ರಾಬ್ಲಮ್ಸ್ಗಳನ್ನು ಅಲ್ಲಿ ನೋಡದೆ ಬೇರೆ ದೇಶದ ಬಗ್ಗೆ, ಅಂದರೆ ಬೇರೆ ದೇಶದ ಪ್ರಧಾನಿ ಹಾಕಿದ ಟ್ವೀಟ್ಗೆ ರಿಪ್ಲೈ ಕೊಡೋದ್ರ ಬದಲು ಅಲ್ಲಿ ಆ ದೇಶನೇ ನಿಜಕ್ಕೂ ಅಲುಗಾಡ್ತಾ ಇದೆ ಅಂದರೆ ತಪ್ಪಾಗಲಾರದು. ಯಾಕಂದರೆ ಅಲ್ಲಿ ಸಮುದ್ರದ ಮಟ್ಟ, ನೀರಿನ ಮಟ್ಟ ಏರ್ತಾ ಇದೆ. ಹಾಗಾಗಿ ಆ ದೇಶಕ್ಕೆ ಭೌಗೋಳಿಕವಾಗಿ ಮತ್ತೆ ಅದರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂಥ ಸಮಸ್ಯೆನೇ ದೊಡ್ಡದಾಗಿ ಕಾಡ್ತಾ ಇದೆ. ಅಂತಹ ಸಮಸ್ಯೆಗಳ ಕಡೆಗೆ ಗಮನ ಕೊಡದೆ ಇವರು ಬೇರೆ ಏನು ತಾನೇ ಮಾಡ್ತಾ ಇದ್ದಾರೆ? ಇವರಿಗೆ ಯಾಕೆ ಇದೆಲ್ಲ ಬೇಕಿತ್ತು? ಬಹುಶಃ ಅವರು ಅದ್ರ ಬಗ್ಗೆ ಗಮನ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅದ್ರ ಬದಲು ಅವರು ಅಲ್ಲಿರೋ ಭಾರತೀಯರನ್ನು ಕೂಡ ಕೆಣಕಿದ್ದಾರೆ. ಈ ಹಿಂದೆ ಈ ಹೊಸ ಸರ್ಕಾರ ಬಂದ ನಂತರ ಅಲ್ಲಿ ಭಾರತೀಯ ಜನ ಏನಿದ್ದಾರೆ ಅವರನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದೆ. ಇದೆಲ್ಲವನ್ನು ಗಣನೆಗೆ ತೆಗೆದುಕೊಂಡೇ ಬಹುಶಃ ನಮ್ಮ ಪ್ರಧಾನಮಂತ್ರಿಗಳು ಸೂಕ್ತ ಹೆಜ್ಜೆಯನ್ನು ಇಡ್ತಾರೆ. ಈ ದೇಶದ ವಿರುದ್ಧ ಕೆಲವಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ದೇಶದ ಜನರಿಗೆ ಬುದ್ಧಿ ಕಲಿಸ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.